ಅದ ಅರ್ಥಾಲಂಕಾರ, ಅದರಲ್ಲಿ 5ನೇದು ಅರ್ಥಾಂತರ ನ್ಯಾಸ ಅಲಂಕಾರದ ಬಗ್ಗೆ ತಿಳಿದುಕೊಳ್ಳೋಣ. ಲಕ್ಷಣಗಳು, ಇದರ ಅರ್ಥ ಒಂದೊಂದಾಗಿ ತಿಳ್ಕೊಳ್ಳೋಣ. ಅರ್ಥಾಂತರ ನ್ಯಾಸ ಅಂದ್ರೇನು? ಅರ್ಥ ಎಂದರೆ ಅರ್ಥವನ್ನು ಅಂತರದಿಂದ ತಂದು, ನ್ಯಾಸ ಎಂದರೆ ಇಡು ಎಂದರ್ಥ. ಅಂದರೆ ಸಾಮಾನ್ಯ ಸಂಗತಿಯಿಂದ ವಿಶೇಷ ಸಂಗತಿಯನ್ನು ಅಥವಾ ವಿಶೇಷ ಸಂಗತಿಯಿಂದ ಸಾಮಾನ್ಯ ಸಂಗತಿಯನ್ನು ಒಂದರಿಂದ ಇನ್ನೊಂದು ಸಮರ್ಥಿಸುವುದಕ್ಕೆ ಅರ್ಥಾಂತರ ನ್ಯಾಸ ಅಲಂಕಾರ ಎನ್ನುವರು. ಇಲ್ಲಿ ನೋಡಿ, ಸಾಮಾನ್ಯ ಸಂಗತಿ ಎಂದರೆ, ಇಲ್ಲಿ ಸಾಮಾನ್ಯ ಸಂಗತಿ ಅಂದರೆ ಸಾರ್ವತ್ರಿಕವಾದ ವಿಚಾರ ಇರ್ಬೋದು. ಅರ್ಥಾಂತರ ಎಂದರೆ ವೈಯಕ್ತಿಕವಾದ ವಿಚಾರ ಇರ್ಬೋದು. ಅರ್ಥಾಂತರ ನ್ಯಾಸ ಅಂದರೆ ಅಲಂಕಾರದಲ್ಲಿ ಒಂದು ವಿಚಾರವನ್ನು ಸ್ಪಷ್ಟಪಡಿಸುವ ಸಲುವಾಗಿ ಅದೇ ಧರ್ಮಕ್ಕೆ ಸೇರಿದ ಬೇರೊಂದು ವಿಚಾರವನ್ನು ತಂದು ಹೇಳುತ್ತೇವೆ. ನೋಡಿ ಉದಾಹರಣೆ, ಒಂದು ಸಂಗತಿಯ ಅರ್ಥವನ್ನು ಸ್ಪಷ್ಟಪಡಿಸಲು ಅದೇ ಜಾತಿಗೆ ಸೇರಿದ ಬೇರೊಂದು ಸಂಗತಿಯನ್ನು ಇಲ್ಲಿ ನಿದರ್ಶನವಾಗಿ ಕೊಡಲಾಗುತ್ತದೆ. ಇನ್ನೊಂದು ಲಕ್ಷಣ ನೋಡಿ, ಇಲ್ಲಿ ಒಂದು ವಿಷಯದ ಅರ್ಥವನ್ನು ಸ್ಪಷ್ಟಪಡಿಸಲು ಬೇರೊಂದು ಅರ್ಥವನ್ನು ತಂದು ಇಡಲಾಗುತ್ತದೆ. ಒಂದು ಸ್ಪಷ್ಟಪಡಿಸಬೇಕಾದರೆ ಇನ್ನೊಂದು ಅರ್ಥವನ್ನು ಬೇರೊಂದು ಅರ್ಥವನ್ನು ತಂದು ಇಡಬೇಕಾಗುತ್ತದೆ. ಹೀಗೆ ಅರ್ಥವನ್ನು ಬೇರೊಂದು ಕಡೆಯಿಂದ ತಂದು ಇಡುವುದಕ್ಕೆ ಅರ್ಥಾಂತರ ನ್ಯಾಸ ಅಲಂಕಾರ ಎನ್ನುವರು. ಉದಾಹರಣೆ ಹೀಗಿದೆ ನೋಡಿ, ಶಿವನು ಸದಾ ತನ್ನ ಭಕ್ತರನ್ನು ಕಾಯುತ್ತಾನೆ. ಇದೊಂದು ಅರ್ಥ ಆಗಿರಬೇಕಾದರೆ ಬೇರೊಂದು ಅರ್ಥ ಹೇಗೆ ತಂದಿಡ್ತಾರೆ ನೋಡಿ, ಪ್ರಹ್ಲಾದನನ್ನು ಹರಿ ರಕ್ಷಿಸಲಿಲ್ಲವೇ? ನೋಡಿ, ಪ್ರಹ್ಲಾದನನ್ನು ಹರಿ ರಕ್ಷಿಸಲಿಲ್ಲವೇ? ಇನ್ನೊಂದು ಉದಾಹರಣೆ, ಅವನು ಉಂಡ ಮನೆಗೆ ಕೇಡು ಬಗೆದನು. ದುಷ್ಟರು ಕೇಡನ್ನು ಬಗೆಯುತ್ತಾರೆ. ಇನ್ನೊಂದು ಅರ್ಥದಲ್ಲಿ ಹೇಳುವಂಥದ್ದು. ನಂತರ ಇನ್ನೊಂದು ಉದಾಹರಣೆ, ಆತನು ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಬಂದನು. ಜಾಣ ವಿದ್ಯಾರ್ಥಿಗಳು ಯಾವಾಗಲೂ ರ್ಯಾಂಕನ್ನು ಪಡೆದುಕೊಳ್ಳುತ್ತಾರೆ. ಹೀಗೆ ಇದರ ಉದಾಹರಣೆಯನ್ನು ನಾವು ನೋಡಿಕೊಂಡಿದ್ದೇವೆ. ಅರ್ಥಾಂತರ ನ್ಯಾಸ ಅಲಂಕಾರದ ಅರ್ಥ, ಲಕ್ಷಣಗಳು ಮತ್ತು ಉದಾಹರಣೆ ಸಹಿತ ನಾವು ತಿಳಿದುಕೊಂಡಿದ್ದೇವೆ. ಇದು ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.